ಮಸ್ತ್ ಎಲ್ಲರಿಗೂ ಇಲ್ಲಿ ನೋಡಿ, ಇದು ನಂದಿ ಮರ. ಇದನ್ನು ಗುರುತಿಸೋದು ತುಂಬ ಈಸಿ. ನೋಡಿ, ಚಿಗುರಿದೆ, ಬೆಳ್ಳಗಿರುತ್ತೆ. ಈ ಮರ ಹತ್ತಕ್ಕೆ ಕೂಡ ಆಗಲ್ಲ, ತುಂಬ ಜಾರುತ್ತೆ ಮತ್ತು ಈ ಥರ ಸಿಪ್ಪೆಗಳು ಇರುತ್ತೆ. ನಿಮ್ಗೆ ದೂರಿಂದ ನೋಡಿದ್ರೆ ಈ ಥರ ಸ್ಟ್ರೇಟ್ ಆಗಿರೋ ನೆಟ್ಟಗಿರೋ ಮರ ಈ ಥರ ಹಿಂಗೆ ಹತ್ತು ನೋಡಿದ್ರೆ ಓ ನೀಲಗಿರಿ ಮರನ ಅಂತ ಅಂದ್ಕೊಳ್ಬೇಕು. ಆದರೆ ಅಲ್ಲ, ಇದು ನಂದಿ. ನೋಡಿ, ಇಲ್ಲಿ ಚಿಗುರಿದೆ. ನಮ್ಮಲ್ಲಿ ತುಪ್ಪ ಸೋರ್ಸಲ್ಲಿ ಫಸ್ಟ್ ಶುರು ಆಗೋದು ನೇರಳೆ. ಇದು ನೋಡಿ ನಂದಿ, ನಮ್ಮಲ್ಲಿ ನಂದಿ ಮರ ಅಂತೀವಿ. ಇದಿನ ಮೇಲೆ ಫ್ಲವರಿಂಗ್ ಆಗಬೇಕು, ಆದರೆ ಈಗಲೇ ಸ್ಟಾರ್ಟ್ ಆಗಿದೆ ಕೆಲವೊಂದು. ಒಂದು ಮಂತ್ ಮುಂಚೆ ನೋಡಿ ಇಲ್ಲಾಗಿದೆ, ಕಾಣ್ತಾ ಇದೆಯಾ? ಒಂದು ನಿಮಿಷ. ಇಲ್ಲಿ ನೋಡಿ, ಇದು ನಂದಿ ಹೂವು. ಇನ್ನು ಮೊಗ್ಗು ಪೂರ್ತಿ ಹೂವಾಗಿಲ್ಲ, ಬೆಳ್ಳದಾಗ ಹೂವಾಗುತ್ತೆ. ಯಾವುದೇ ನಮ್ಮದು ಈ ಚಿಕ್ಕ ಚಿಕ್ಕ ಹೂಗಳಿರಲಿ, ಇದು ಬೆಳ್ಳಗೆ ಕಾಣುತ್ತೆ. ಈಗಿನ್ನು ಮೊಗ್ಗು. ಯಾವುದೇ ನಮಗೆ ಜೇನುತುಪ್ಪ ಬರೋದು ಅಥವಾ ಕೆಲವೊಂದು ಮರಗಳ ಫ್ಲವರಿಂಗ್ ಇರಲಿ, ನಮ್ಮ ಕಣ್ಣಿಗೆ ತುಂಬ ಫ್ಲವರಿಂಗ್ ಕಾಣ್ತಂದರೆ ಅರ್ಧ ಫ್ಲವರಿಂಗ್ ಮುಗಿದಿದೆ ಅಂತಲೇ ಅರ್ಥ. ಆಯಿತಾ? ಇದು ನೋಡಿ ನಂದಿ ಹೂವು, ನಂದಿ ಮರ. ಒಳ್ಳೆ ಸ್ವೀಟಾಗಿರೋ ತುಪ್ಪ ಬರುತ್ತೆ. ಇದು ತುಪ್ಪದ ಸೋರ್ಸು. ಮೊದಲು ಬರೋದು ನೇರಳೆ, ಅದಾದಮೇಲೆ ಕುಮುಸ್ಲು, ಅದಾದಮೇಲೆ ತಾರೆ, ಕುಂಟಿನೇರಳೆ, ತಾರೆ ಒಟ್ಟಿಗೆ ಬರುತ್ತೆ. ಅದಾದಮೇಲೆ ನಂದಿ, ಮತ್ತಿ ಲಾಸ್ಟ್ ಬರುತ್ತೆ. ಅದಕ್ಕಿಂತ ಮುಂಚೆ ಒಂದು ಸೊಳ್ಳೆ ಅಂತ ಲಾಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ವೀಡಿಯೋ ಕೂಡ ಮಾಡಿದ್ದೆ, ಆದರೆ ಹೆಂಗೋ ಡಿಲೀಟ್ ಆಯಿತು. ಅಷ್ಟರೊಳಗಡೆ ಸೊಳ್ಳೆದು ಫ್ಲವರಿಂಗ್ ಮುಗೀತು. ಇದು ನೋಡಿ, ಇದು ಸೊಳ್ಳೆ ಗಿಡ. ತುಂಬ ದೊಡ್ಡದಾಗಲ್ಲ, ಸೊಳ್ಳೆ ಮರ ಅಂತ ಹೇಳಲ್ಲ, ನಮ್ಮ ಸೊಳ್ಳೆ ಗಿಡ ಅಂತ ಹೇಳಿದ್ರೆ ಜಾಸ್ತಿ ಆಗುತ್ತೆ. ಇದು ಇದರ ಕಾಯಿ. ಇದರ ಅರ್ಥ ಬೇಗ ಮಳೆಗಾಲ ಶುರು ಅಂತ. ಇದು ಮಳೆಗಾಲ ಸ್ಟಾರ್ಟಿಂಗಲ್ಲಿ ಹಣ್ಣಾಗುತ್ತೆ, ಜೂನ್ ಜುಲೈ ತನಕ. ಜೂನ್ದಲ್ಲಿ ಜಾಸ್ತಿ ಹಣ್ಣಾಗೋದು. ಈಗಲೇ ಕಾಯಾಗಿದೆ ಅಂದರೆ ಇನ್ನೊಂದು ತಿಂಗಳು ಹಣ್ಣಾಗ್ಬಿಡುತ್ತೆ. ಇದು ಪರಾಗದ ಸೋರ್ಸ್ ತುಂಬ. ಅದಾದಮೇಲೆ ಇದು ನಾರ್ಮಲ್ ಗೋಡಂಬಿ ಗಿಡ, ಗೇರು ಗಿಡ ಅಂತೀವಿ ನಾವು. ಇದು ಕೂಡ ಪರಾಗದ ಸೋರ್ಸು. ಆದಮೇಲೆ ಇಲ್ಲಿ ಕೌಲು ಮರ ಇದೆ, ಕೆಳಗಡೆ ಇರೋ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದು ನಂದಿ ಮರ ಇದೆ, ಕಾಣುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಆಲ್ರೆಡಿ ತುಂಬ ಮೊಗ್ಗಾಗಿದೆ. ಇನ್ನು ನೆಕ್ಸ್ಟ್ ನಂದಿ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ, ಈಗ ಜಾಸ್ತಿ ಟೈಮೇ ಇಲ್ಲ. ಇದು ಕೌಲು ಮರ, ಅವತ್ತು ತೋರಿಸಿದ್ನಲ್ವ, ಹೂವಾಗಿತ್ತು ಮತ್ತು ಅದರದ್ದು ಪರಾಗ ಸೋರ್ಸ್ ಅಂತ. ನೋಡಿ, ಇದು ಕೌಲು ಕಾಯಿ ಅಂತ. ಈ ಥರ ಕಾಯಿ ಆಗುತ್ತೆ ನೋಡ್ರೆಲ್ಲ ಬಿದ್ದಿದೆ, ಚಿಕ್ಕದಾಗಿದೆ. ಇಷ್ಟು ದೊಡ್ಡಕ್ಕಾಗುತ್ತೆ, ತೆಂಗಿನಕಾಯಿ ದೊಡ್ಡದು ಆಗುತ್ತೆ. ಚಿಕ್ಕವರು ಇದ್ದಾಗ ನಾವು ಇದಕ್ಕೆ ಈ ಕಡೆ ಒಂದು ಕೋಲು ತೋರಿಸಿ, ಈ ಕಡೆ ಕೋಲು ತೋರಿಸಿ ಇನ್ನೊಂದು ಕಾಯಿಗೆ ಈ ಥರ ಅದನ್ನು ಮಧ್ಯ ಒಂದು 2 ಕಾಯಿ, ಒಂದಿಲ್ಲಿ ಇಟ್ಟು ಮಧ್ಯೆ 2 ಕೋಲು ತೋರಿಸಿ, ಆ ಕೋಲಿಗೆ ಒಂದು ಕಡ್ಡಿ ಕಟ್ಕೊಂಡು ದುಡ್ಕೊಂಡು ಹೋಗ್ತಿದ್ವಿ. ಏನೋ ಒಂದು ಆಟ ಆಡೋದು ಅಂದ್ಕೊಂಡೆ. ಅದರಲ್ಲಿ ನೇರಳೆ ಮಾತ್ರ ಸ್ವಲ್ಪ ಕಹಿ ಬರುತ್ತೆ. ಅದೇ ಥರ ಕುಂಟು ನೇರಳೆ ಸಿಹಿ ಬರೋದು. ಆಮೇಲೆ ಇಲ್ಲೊಂದು ಬಳ್ಳಿ ಬರುತ್ತೆ, ಅದರ ಹೆಸರು ಮನಸ್ಸಲ್ಲಿದೆ, ಮನಸ್ಸಿಗೆ ಬರ್ತಾಯಿಲ್ಲ, ಬಾಯಲ್ಲಿ ಬರ್ತಿಲ್ಲ, ನೆನಪಿದೆ, ಏನಾಗಿರ್ಬೋದು ಅಂತ ನೋಡು. ಇದು ನೋಡಿ, ಇದು ನೇರಳೆ ಮರ. ನಿಮಗೆಲ್ಲ ಗೊತ್ತೇ ಇರುತ್ತೆ. ಈಗ ಬಾಕಿ ಹೇಳಿರೋ ಮರಗಳು ಗೊತ್ತಿಲ್ಲ ಅಂದರು, ಈ ನೇರಳೆ ಮರ ಅಂತೂ ಗೊತ್ತಿರುತ್ತೆ. ಈ ನೇರಳೆ ಮರದ ವಿಶೇಷ ಏನು ಗೊತ್ತಾ? ಇಲ್ಲಿ ನಾರ್ಮಲಾಗಿ ಏನಾಗುತ್ತೆ, ಈ ನೇರಳೆ ಮರದಲ್ಲಿ ಒಂದೇ ಮರದಲ್ಲಿ ಹೂವು ಹಣ್ಣು ಕಾಯಿ ಮೂರು ಇರುತ್ತೆ. ಆಲ್ಮೋಸ್ಟ್ 50% ಮರದಲ್ಲಿ. ನೋಡಿ, ಫ್ಲವರಿಂಗ್ ಆಗಿ ಮುಗಿದಿದೆ, ಇನ್ನಿದು ಕಾಯಿ ಕಚ್ಚುತ್ತೆ. ಇದು ಹೆಂಗಿರುತ್ತೆ ಕೇಳಿದ್ರೆ, ತುಂಬ ಮರ ಇದೆ ಅಂದರೆ ಒಂದು ಮರದಲ್ಲಿ ಹೂವಿದ್ದರೆ ಇನ್ನೊಂದು ಮರದಲ್ಲಿ ಹಣ್ಣು, ಇನ್ನೊಂದು ಮರದಲ್ಲಿ ಸ್ವಲ್ಪ ಕಾಯಿ, ಈ ಥರ. ಒಂದೇ ಮರದಲ್ಲೂ 3 ಇರುತ್ತೆ, ಹೂವು ಹಣ್ಣು ಕಾಯಿ. ಆಮೇಲೆ ಒಂದಾದ ಕೂಡ 2 ತಿಂಗಳು, 1ರಿಂದ 2 ತಿಂಗಳ ತನಕ ಫ್ಲವರಿಂಗ್ ಆಗುತ್ತೆ. ಇದು ಫಸ್ಟ್ ಶುರುವಾಗೋದೇ ನೇರಳೆ, ಫೆಬ್ರವರಿಯಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಈ ವರ್ಷ ಅಂತೂ ನೇರಳೆ 1 ಟೈಮಲ್ಲ 2 ಟೈಮ್ ಹೂವು ಅರಳಿಸಿದೆ. ಹಾಗಾಗಿ ಒಳ್ಳೆ ತುಪ್ಪ ಸಿಕ್ಕಿದೆ. ಇದು ನೋಡಿ, ಇದೆಲ್ಲ ಮತ್ತಿ ಮರಗಳು.
ನಮ್ಮಲ್ಲಿ ಏನು ಮಾಡ್ತಾರೆ, ಇದರಲ್ಲಿ ದೊಡ್ಡದಿಲ್ಲ, ಕಡಿತಾರೆ. ಅವರಿ 2 ರಿಂದ 3 ವರ್ಷಕ್ಕೆ ಕಡಿದು ಮನೆಗೆ ಸೌದೆಗಾಗಿ ಯೂಸ್ ಮಾಡ್ತಾರೆ. ಪೂರ್ತಿ ಮರ ಕಡಿಯೋಲ್ಲ, ಸೈಡಿಗಿಂದ ಅಷ್ಟೇ ಕಡಿತಾರೆ ಸೌದೆಗಾಗಿ. ನೋಡಿ ಇಲ್ಲೊಂದು ಕೌಲ್ ಮರ, ಇದು ನೋಡಿ ಮತ್ತಿ ಮರ ಈಗಿನ್ನೂ ಚಿಗುರ್ತಾ ಇದೆ. ಮತ್ತಿ ಮರದ ನೀವು ಗುರ್ತಿಡಿಯೋದು ಕೂಡ ತುಂಬ ಈಸಿ. ನೋಡಿ ಈ ಥರ ಇರುತ್ತೆ ಇದು ಮರ, ಉದ್ದುದ್ದ ಲೈನಿಂಗ್ ಗ್ಯಾಪ್. ನಮ್ಮಲ್ಲಿ ಇದನ್ನು ಹೆಚ್ಚು ಯೂಸ್ ಮಾಡೋದು ಹೆಣ ಸುಡೋಕ್ಕೆ, ಗಟ್ಟಿ ಇರುತ್ತೆ ಮತ್ತು ಒಂಥರ ನಾರು ಅಂತ. ಮತ್ತು ಮನೆ ಒಲೆಗೆಲ್ಲ ಇದನ್ನು ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಈ ಮರದ್ದು, ಅಂದರೆ ಚಕ್ಕೆ ಎಲ್ಲ ಹೊಡೆಯೋಕ್ಕೆ ಬರಲ್ಲ ಅಂತ. ಬಟ್ ಇದು ಸೈಡಿಗಿಂದ ಕಟ್ ಮಾಡಿ ಹಾಕ್ತಾರೆ. ಸ್ವಲ್ಪ ಕಣ್ಣು ಉರಿ ಕೂಡ ಜಾಸ್ತಿ, ಅದರದ್ದು ಎಲೆ ಸಿಗುತ್ತಾನೋ. ಇದು ನೋಡಿ ಎಲೆ. ನಮ್ಮಲ್ಲಿ ಈ ಮತ್ತಿ ಇದೆಯಲ್ಲ, ಇದು ಲಾಸ್ಟಿಗೆ ಹೂವಾಗೋದು. ಆದರೆ ಆಲ್ರೆಡಿ ಈಗ ಇಲ್ಲೊಂದು ಮರದ ಸ್ಟಾರ್ಟ್ ಆಗಿದೆ. ಅಷ್ಟು ದೂರ ಫೋಕಸ್ ಆಗಲ್ಲ ನೋಡಿ. ಇಲ್ಲಿ ನೋಡಿ ತುತ್ತು ಈಗ ಸ್ವಲ್ಪ ಕಾಣ್ತಾ ಇದೆಯಲ್ಲ, ಅದು ಆಲ್ರೆಡಿ ಶುರು ಆಗಿದೆ. ಮಳೆಗಾಲ ಬೇಗ ಬರ್ಬೋದಾ ನೋಡಿ. ಇದಷ್ಟು ಮತ್ತಿ ಮರನೇ. ಇಲ್ಲೊಂದೊಂದು ಇದೆ ಈ ಥರ. ನಮ್ಮಲ್ಲಿ ಸೋರ್ಸ್ಗಳು ಇದೇ ಥರ ಪೂರ್ತಿ ಕಾಡಿನ ಮೇಲೆ ಡಿಪೆಂಡ್, ಬಾಕಿ ಏನೂ ಇರಲ್ಲ. ಪೂರ್ತಿಯಾಗಿ ಕಾಡಿಂದ ಸಿಗೋದು. ಫಸ್ಟ್ ನೇರಳೆ, ಅದಾದಮೇಲೆ ಕುಮುಸ್ಲು, ರೋಡ್ ಸೈಡೆಲ್ಲ ನಮಗೆ ತುಂಬ ಕಾಣುತ್ತೆ. ಅದಾದಮೇಲೆ ತಾರೆ, ಕೊಂಟು ನೇರಳೆ, ನಂದಿ, ಮತ್ತಿ ಎಲ್ಲ ಬರುತ್ತೆ. ಮಧ್ಯದಲ್ಲಿ ಈ ಥರ ಒಂದು ಕೌಲು ಮರ ಇದ್ದರೆ ಒಳ್ಳೆ ಪೋಲನ್ ಸೋರ್ಸ್ ಸಿಗುತ್ತೆ. ಮತ್ತು ಏನು ಗೊತ್ತಾ, ಈ ಥರ ಕೌಲು ಮರದಲ್ಲಿ ಈಗಿಲ್ಲ, ಮೊದಲೇ ಸ್ವಲ್ಪ ಹಳೆ ಕಾಲದಲ್ಲಿ ಅಂದರೆ ಈ ಕೌಲು ಮರದಲ್ಲಿ ಯಾವಾಗಲೂ ತೂತುಗಳು ಇರೋದು ಜಾಸ್ತಿ. ನಿಮಗೆ ಇಲ್ಲೇ ನೋಡಿದ್ರೂ ಕೂಡ ಕಾಣ್ತಾ ಇದೆಯಾ, ಇಲ್ಲೊಂದು ತೂತಿದೆ. ಅದೇ ಥರ ನೋಡಿ, ಇಲ್ಲೊಂದು ಮಳೆ ಜಿರ್ಲೆ ಸ್ಕೆಲೆಟನ್ ಇದೆ, ಜ್ವಿಂಗ್ ಅಂತ ಕೂಗ್ತಾ ಇರುತ್ತಲ್ಲ ನೋಡಿ. ಈಗ ಬ್ಯಾಕ್ಗ್ರೌಂಡಾಗಿ ಕೇಳ್ತಾ ಇದೆಯಲ್ಲ, ಅದೇ. ಈ ಕೌಲು ಮರದಲ್ಲಿ ಸ್ವಲ್ಪ ಡೊಂಬು ಜಾಸ್ತಿ, ಅಂದರೆ ತೋಟ ಇರುತ್ತೆ, ಹೋಲಿರೋದು ಜಾಸ್ತಿ ಈ ಥರ. ಇಲ್ಲಿ ಒಂದು ಇದು ನೋಡಿ, ಇದು ಕೂಡ ಕೌಲು ಮರ ಹೋಗಿದೆ. ಅಲ್ಲಿದ್ದು ಕೌಲು ಮರ, ಅದು ಕೌಲು ಮರ, ಅದು ಕೂಡ ಕೌಲು ಮರ, ಇದು ಕೂಡ ಕೌಲು ಮರ. ಜೇನುಗಳು ನಶಿಸ್ತಾ ಇದೆ ಅನ್ನೋದಕ್ಕೆ ರೀಸನ್ನೇ ಗೊತ್ತಾಗುತ್ತೆ ನಿಮಗೆ. ಇಲ್ಲಿದ್ದನ್ನೇ ಗೊತ್ತಾಗುತ್ತೆ ಹೆಂಗೆ ನಶಿಸ್ಲಿಕ್ಕೆ ರೀಸನ್ ಅಲ್ಲ, ನಶಿಸಿ ಹೋಗಿದೆ ಹೇಳೋದು ಗೊತ್ತಾಗೋದೇ ಈ ಕೌಲು ಮರ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಮೊದಲೆಲ್ಲ ಈ ಕೌಲು ಮರದ ಈ ತೋಟ ಇರ್ತಲ್ಲ, ಈ ತೋಟದಲ್ಲಿ ನಿಮಗೆ ಈ ಥರ 1 2 3 4 5 ಇದೊಂದು 10 ಮರ ಇದೆ. ಈ 10 ಮರದ ಮಿನಿಮಮ್ 2 ರಿಂದ 3 ನಿಮಗೆ ಮಿಶ್ರಿ ಸಿಗಬೇಕಿತ್ತು, ಮೊಜಂಟಿ ಜೇನು. ಈಗ ಒಂದೂ ಕೂಡ ಇಲ್ಲ. ಹಳೆ ಕಾಲದಲ್ಲಿ ನಾವು ಚಿಕ್ಕವರಿದ್ವಾಗೆಲ್ಲ ಮಿಶ್ರಿ ಜೇನು ಎಲ್ಲ ದೊಡ್ಡಪ್ಪ ಎಲ್ಲ ತೆಗಿತಿದ್ರು. ಆವಾಗ ತೆಗಿಬೇಕಿದ್ರೆ ಅವ್ರು ಬಾಕಿ ಎಲ್ಲೂ ಹುಡ್ಕೋದೇ ಇಲ್ಲ. ಇದನ್ನು ನಮ್ಮಲ್ಲಿ ಏನು 2 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಒನ್ ಟೈಮ್ ಕಟಿಂಗ್ ಮಾಡ್ತಾರಲ್ಲ, ಕಡಿದು ಒಲೆಗೆ ಯೂಸ್ ಮಾಡ್ತಾರಲ್ಲ, ಅವಾಗ ಕಡಿಬೇಕಿದ್ರೆ ಗೊತ್ತಾಗ್ತಿತ್ತು. ಕಡಿಬೇಕಿದ್ರೆ ಕಡಿಯೋರ ಮುಖಕ್ಕೆಲ್ಲ ಬಂದು ಮುತ್ಕೊಳ್ತಿತ್ತು. ಡ್ಯಾಮೇಜ್ ಏನು ಆಗ್ತಿರಲಿಲ್ಲ, ಈ ಮರದ ಒಳಗಡೆ ಇರ್ತಿತ್ತು. ಈಗೆಲ್ಲ ಇದು ಯಾವುದೇ ಮರದಲ್ಲಿ ಹತ್ತಿರ ಕೂಡ ಮಿಶ್ರಿ ಜೇನಿಲ್ಲ, ಒಂದೇ ಮರದಲ್ಲಿ. ಮೊದಲೆಲ್ಲ ಈ ಏರಿಯಾದಲ್ಲಿ ತುಂಬ ಇತ್ತು, ಇಲ್ಲೇ ಅಂತಲ್ಲ ಎಲ್ಲ ಏರಿಯಾದಲ್ಲೂ. ನೀವು ಎಲ್ಲಿ ಮೊಜಂಟಿ ಜಾಸ್ತಿ ಇದೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವರು ಕೌಲು ಮರ ನೋಡ್ರೆ ಸಾಕು, ಬೇಕಾದ್ರೆ ಸಿಗ್ತಿತ್ತು, ನಾವು ಕೌಲು ಮರದಲ್ಲೇ ಕಿತ್ಕೊಂಡು ತಿಂತಿದ್ವಿ ಕಟ್ಟಿಗೆ ಕಡಿಬೇಕಿದ್ರೆ ಅಂತ. ಇದೇ ಮಾತುಗಳು ಕೇಳಿ ಬರುತ್ತೆ. ಈಗೆಲ್ಲೂ ಇಲ್ಲ, ಮೊಜಂಟಿ ತುಂಬ ಕಡಿಮೆ ಆಗಿದೆ. ಈ ಜನ ಕೂಡ ತುಂಬ ಕಡಿಮೆ ಆಗಿ ಎಲ್ಲೋ ಇಲ್ಲ. ಯಾಕೋ ನಾವು ಸಾಕಾಣಿಕೆ ಮಾಡೋದು ಜಾಸ್ತಿ ಆಗಿದ್ದರಿಂದ ನಮ್ಮಿಂದನೇ ಹಾರಿ ಇನ್ನೊಂದು ಕಡೆ ಕುಂತಿದೆ ಬಿಟ್ಟರೆ, ಇಲ್ಲಾಂದರೆ ಇದು ಕೂಡ ತುಂಬ ಕಡಿಮೆ ಆಗಿದೆ. ನಮ್ಮ ಶಿಂಡ್ಲೆ ಅಂತ ಒಂದು ಊರಿದೆ, ಅಲ್ಲಿ ಜೇನು ಮರ ಅಂತ, ಆಮೇಲೆ ಕುಂಟಗಳ್ಳೆ ಅಂತಿದೆ, ಅಲ್ಲೊಂದು ಜೇನು ಮರ. ಕೆಲವೊಂದು ೂರೆಲ್ಲ ಜೇನು ಮರ ಅಂತಲೇ ಹೆಸರು ಇರ್ತಿತ್ತು. ಒಂದು ಮಾವಿನ ಮರ ಜಾಸ್ತಿ, ಮಾವಿನ ಮರದಾಗ ಕಟ್ಟೋದು, ಇಲ್ಲ ಬೇರೆ ಬೇರೆ ಮರಗಳಾದರೂ ಕೂಡ ಇರ್ತಿತ್ತು. 4 ರಿಂದ 5 ಊರಿಗೆ ಒಂದು ಜೇನು ಮರ ಇರ್ತಿತ್ತು. ಜೇನು ಮರ ಅಂದರೆ ಚಿಕ್ಕದಲ್ಲ. ಈ ಬಾಕ್ಸಿಂದ ಆ ಬಾಕ್ಸಿಗೆ ಎಷ್ಟು ದೂರ ಇದೆ ಅಂದರೆ 15 ಅಡಿ ಇದೆ. ಮಿನಿಮಮ್ ಅಂದರೆ 15 ಅಡಿ ಇದೆ. ಈ 15 ಅಡಿಗಿಂತ ದೊಡ್ಡದು ಈ ಮರದಿಂದ ಆ ಮರ ಅಂದರೆ 20 ಅಡಿ. ಇದಕ್ಕಿಂತ ಉದ್ದದ ಜೇನು ಕಟ್ಟಿದ್ದು ನೋಡಿದ್ದೀನಿ ನಾನು. ಒಂದೇ ಮರದಲ್ಲಿ 60 37 ಅಷ್ಟು ಹೆಜ್ಜೆಗಳು ಕಟ್ಟಿರ್ತಿತ್ತು. ಈಗಿಲ್ಲ, 2 3 ಇದ್ದಾವೆ. ಇತ್ತತ್ರ ಮರಗಳೆಲ್ಲೋ ಇರ್ತವೆ. ಎಲ್ಲ ಸಿಟಿ ಕಡೆ ಪಲಾಯನ ಮಾಡಿದ್ದು ಜಾಸ್ತಿ. ಊರಲ್ಲಿ ಎಲ್ಲ ಜೇನು ತೆಗೆಯಲ್ಲ, ಏನು ಮಾಡ್ತಾರೆ ಈಗ
ಹೊಗೆ ಹಾಕೋದು ಸಾಯಿಸೋದು ತೆಗೆಯೋದು. ರಾತ್ರಿ ಪಾಪ ಅವಕ್ಕೆ ಕಣ್ಣು ಕಾಣಲ್ಲ, ಬಿದ್ದು ಅರ್ಧ ಸತ್ತೋಗೋದೇ ಜಾಸ್ತಿ. ಮೊದಲೇ ಅದಾದಮೇಲೆ ಇನ್ನೊಂದು ಮೇನ್ ಔಷಧಿ, ಎಲೆ ಚುಕ್ಕೆ ಅಂತ ಒಂದು ಔಷಧಿ ಹೊಡಿತಾರೆ, ಕಳೆಗೆ ಔಷಧಿ ಹೊಡಿತಾರೆ. ನೀವು ಯಾವುದೇ ಒಂದು ತರಕಾರಿ ತಗೊಳ್ಳಿ ಎಲ್ಲದಕ್ಕೂ ಔಷಧಿ ಹೊಡಿತಾರೆ. ಅದರಿಂದ ಎಲ್ಲ ನಾಶ ಆಗಿದ್ದಕ್ಕೆ ಏನೂ ಇಲ್ಲ. ಏನೋ ಇದಿಷ್ಟು ಮರಗಳಿಗೆ ಯಾವುದೋ ಔಷಧಿ ಹೊಡೆಯಲ್ಲ, ಹಂಗಾಗಿ ನಮಗೆ ತುಪ್ಪ ಸಿಗ್ತಿದೆ, ಫ್ಲವರಿಂಗ್ ಆಗ್ತಾಯಿದೆ. ಇಲ್ಲ ಅಂದರೆ ಅದು ಕೂಡ ಇರಲಿಲ್ಲ. ಓಕೆನಾ. ಇನ್ನೊಂದು ಇದು ಇಷ್ಟು ಪಾರ್ಟ್ 1. ಯಾವ್ಯಾವ ಸಿಗುತ್ತೋ ಅದಾದ್ರ ವೀಡಿಯೋನ ಮಾಡಿ ಹಾಕ್ತಾಯಿರ್ತೀನಿ. ಅದಕ್ಕಾಗಿ ಅಂತ ಹುಡ್ಕೊಂಡೋಗಿ ಮಾಡೋಷ್ಟು ಟೈಮ್ ಕೂಡ ಇಲ್ಲ, ಅದು ಕೂಡ ಕಷ್ಟದ ಕೆಲಸ. ಏನಕ್ಕೆಂದರೆ ದೂರ ಮೇಲ್ಗಡೆ ಎಲ್ಲೋ ಇದೆ ಅಂದರೆ ಅವಾಗ ಸಿಗೋಲ್ಲ. ನೋಡಿ ಇಲ್ಲೇ ಕೆಳಗೆ ಗೊಬ್ಬರ ಗಿಡ ಇದೆ. ಇದು ತುಪ್ಪದ ಗ್ಲೈರಿಸಿಡಿಯಾ, ಇದೆಲ್ಲರಿಗೂ ಗೊತ್ತಿರುತ್ತೆ. ಅದು ತುಪ್ಪ ಸೋರ್ಸ್ ಅಲ್ಲ, ಬಟ್ ನಮಗೇನು ಜನವರಿಲಿ ಫೀಡಿಂಗ್ ಕೊಡೋದು ಬೇಕಾಗಲ್ಲ. ಬಂದ್ ಮಾಡಿಬಿಡು ಜನವರಿ 15ರಿಂದ. ಜನವರಿ 15 ನಂತರ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ತುಪ್ಪದ ಸೋರ್ಸ್ ಅದು ಕೂಡ. ಸಿಕ್ಕಿದಾಗ ಯಾವ್ಯಾವ ಗಿಡ ಸಿಗುತ್ತೋ ಅದನ್ನು ಒಂದೊಂದು ಮಾಡ್ತಾ ಹೋಗ್ತೀನಿ ವೀಡಿಯೋ. ಇವತ್ತು ಇಲ್ಲಿ 2-3 ಸಿಕ್ಕಿದೆ. ಓಕೆನಾ. ಬಾಯ್.